ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶ್ರೀ ದಾನಮ್ಮ ದೇವಿಯ ಭಕ್ತೆ ತಾಯಿ ವರದಾನೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನೋಡ್ರಿ, ಇವತ್ತು ನಾನು ಸಿಂಪಲ್ ಆಗಿ ಈಸಿಯಾಗಿ ಪನ್ನೀರ್ ಗ್ರೇವಿನ ಹೇಗೆ ಮಾಡಬೇಕಂತ ಹೇಳ್ಕೊಡ್ತಾ ಇದ್ದೇನೆ. ನೋಡ್ರಿ, ಇದಕ್ಕೆ ಏನೇನು ತೊಗೊಂಡಿದ್ದೇನೆ ಅಂದ್ರೆ ಪನ್ನೀರ್ನ ತೊಗೊಂಡಿದ್ದೇನೆ ರೀ. ಇದು ಸ್ವಲ್ಪ ಕಾಯಿ ಹಾಲು ತೊಗೊಂಡಿನಿ ರೀ. ಅಂದ್ರೆ ತೆಂಗಿನಕಾಯಿನ ನಾನು ಸಣ್ಣದಾಗಿ ಕಟ್ ಮಾಡಿ ಮಿಕ್ಸಿಯಲ್ಲಿ ಹಾಕಿ ಅದನ್ನು ಹಾಲನ್ನ ತೆಗೆದು ಸೋಸ್ಕೊಂಡು ತೊಗೊಂಡು ಬಂದೀನಿ. ನೋಡ್ರಿ, ಇದಕ್ಕೆ ಕರಿಬೇವು ತೊಗೊಂಡಿನಿ ರೀ, ಕೊತ್ತಂಬರಿ ಹಾಗೂ ಟಮಾಟಿ ತೊಗೊಂಡಿನಿ ರೀ. 2 ಟಮಾಟಿ ತೊಗೊಂಡಿನಿ ರೀ, 2 ಈರುಳ್ಳಿ ತೊಗೊಂಡಿನಿ ರೀ. ಇದನ್ನು ಸಣ್ಣದಾಗಿ ಚೆಂದ ಕಟ್ ಮಾಡ್ಕೊಂಡು ಬಂದೀನಿ ರೀ. ಆಮೇಲೆ ಇವು ಏನಿದೆ ಮೆಣಸು, ಲವಂಗ, ಸ್ವಲ್ಪ ಜೀರಿಗೆ, ಇವು ಬೆಳ್ಳುಳ್ಳಿನ ತೊಗೊಂಡಿನಿ ನೋಡ್ರಿ. ಈಗ ಇದನ್ನು ಹೇಗೆ ಮಾಡಬೇಕು ಅಂತ ಹೇಳ್ತೀನಿ ನೋಡ್ರಿ. ನೋಡ್ರಿ, ಈಗ ಇದೊಂದು ಕಡಾಯಿ ಇಟ್ಕೊಂಡಿನಿ ರೀ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ನೋಡ್ರಿ. ಈಗ ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ರೀ ಇದಕ್ಕೆ 1-2 ಲವಂಗನ ಹಾಕೋತೀನಿ ನೋಡ್ರಿ. ಹಾಗೆ 1-2 ಮೆಣಸನ್ನು ಹಾಕ್ತೀನಿ ನೋಡ್ರಿ. ಈಗ 2 ಏಲಕ್ಕಿನ ಹಾಕ್ತಾಯಿದ್ದೀನಿ ನೋಡ್ರಿ. ಹಾಗೆ ಒಂದು ಸ್ವಲ್ಪ ಜೀರಿಗೆನ ಹಾಕ್ತೀನಿ ರೀ. ಈಗ ಇದಕ್ಕೆ ನಾನು ಉಳ್ಳಾಗಡ್ಡಿನ ಹಾಕ್ತೀನಿ ನೋಡ್ರಿ. ಈ ಉಳ್ಳಾಗಡ್ಡಿನ ಸ್ವಲ್ಪ ಫ್ರೈ ಮಾಡ್ತೀನಿ ರೀ. ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಇದಕ್ಕೆ ಟಮಾಟಿನೂ ಹಾಕ್ತೇನೆ ನೋಡ್ರಿ. ಈಗ ಟಮಾಟಿನ ಹಾಕ್ತೇನೆ ನೋಡ್ರಿ. ಈಗ ಟಮಾಟಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೇನೆ. ಈಗ ಸ್ವಲ್ಪ ಕಲರ್ ಒಂದು ಸ್ವಲ್ಪ ತಿರ್ಬೇಕಂದ್ರೆ ಸ್ವಲ್ಪ ಮೆತ್ತಗಾಗುತ್ತೆ ರೀ. ಟಮಾಟಿ ಉಳ್ಳಾಗಡ್ಡಿ ಎಲ್ಲ ಮೆತ್ತಗಾಗುತ್ತೆ ರೀ. ಅಲ್ಲಿ ತನಕ ಸ್ವಲ್ಪ ತಿರುವಾಡ್ತೇನೆ ನೋಡಿ. ಈಗ ಇದಕ್ಕೆ ಸ್ವಲ್ಪ ನಾನು ಕರಿಬೇವನ್ನು ಹಾಕ್ತೇನೆ ನೋಡ್ರಿ. ಈಗ ಕರಿಬೇವನ್ನು ಹಾಕ್ತೇನೆ ನೋಡಿ. ಇವೆಲ್ಲನೂ ಚೆನ್ನಾಗಿ ಈಗ ತಿರುಗಾಡ್ತೇನೆ. ಸ್ವಲ್ಪ ಮೆತ್ತಗಾಗತ್ತೆ ರೀ. ಅಲ್ಲಿ ತನಕ ಫ್ರೈ ಮಾಡ್ತೇನೆ ನೋಡಿ. ಈಗ ನೋಡ್ರಿ, ಇದಕ್ಕೇನೆ ಇವು ಸ್ವಲ್ಪ ಬೆಳ್ಳುಳ್ಳಿನೂ ಹಾಕೋತಾ ಇದ್ದೇನೆ ರೀ. ಹಾಗೆ ಇವು ಸ್ವಲ್ಪ ಗೋಡಂಬಿನೂ ಹಾಕ್ತೀನಿ ನೋಡ್ರಿ. ಎಲ್ಲ ಹಾಕಿ ಚೆಂದಾಗಿ ಇದನ್ನು ಫ್ರೈ ಮಾಡ್ಕೊತೀನಿ. ಈಗ ನೋಡ್ರಿ, ಟಮಾಟೆ ಉಳ್ಳಾಗಡ್ಡಿನೂ ಎಲ್ಲ ಮೆತ್ತಗಾಗ್ಯಾವ ರೀ. ಈಗ ಗ್ಯಾಸ್ ಆಫ್ ಮಾಡ್ತೀನಿ. ನಿಮಗೆ ಗ್ರೇವಿ ಜಾಸ್ತಿ ಬೇಕಂದ್ರೆ ಉಳ್ಳಾಗಡ್ಡಿ ಟಮಾಟಿನ ಸ್ವಲ್ಪ ಜಾಸ್ತಿ ಹಾಕೋರಿ. ಈಗ ನೋಡ್ರಿ, ಬರೋಬ್ಬರಿ ಆಗಿದ್ರೆ ಈಗ ಇದನ್ನು ಗ್ಯಾಸ್ ಆಫ್ ಮಾಡ್ತೀನಿ. ಮಿಕ್ಸಿಗೆ ಹಾಕ್ತೀನಿ ನೋಡ್ರಿ. ಈಗ ಬರೋಬ್ಬರಿ ಆಗಿದೆ ನೋಡ್ರಿ. ಇದು ಈಗ ಗ್ಯಾಸ್ ಆಫ್ ಮಾಡ್ತೀನಿ. ಈಗ ನೋಡ್ರಿ, ಗ್ಯಾಸ್ ಆಫ್ ಮಾಡಿಬಿಟ್ಟಿನಿ ರೀ. ಇದೊಂದು ಸ್ವಲ್ಪ ತಣ್ಣಗಲ್ರಿ ಇದು. ಆಮೇಲೆ ಮಿಕ್ಸಿಗೆ ಹಾಕ್ತೀನಿ ರೀ. ಆಮೇಲೆ ತೋರಿಸ್ತಾರೆ ನೀವು ಮಿಕ್ಸಿಗೆ ಹಾಕಿ. ಈಗ ನೋಡ್ರಿ, ಇದು ತಣ್ಣಗಾಗ್ಯದ್ರಿ. ಈಗ ಮಿಕ್ಸಿ ಜಾರಿಗೆ ಹಾಕ್ತೇನೆ ನೋಡ್ರಿ. ಈಗ ಸ್ವಲ್ಪ ಇದಕ್ಕೆ ಕೊತ್ತಂಬರಿನ ಹಾಕ್ತೇನೆ ನೋಡ್ರಿ. ಈಗ ಮಿಕ್ಸಿ ಮಾಡ್ಕೊಂಬರ್ತೇನೆ ರೀ. ಈಗ ನೋಡ್ರಿ, ಇದನ್ನು ಮಿಕ್ಸಿಗೆ ಹಾಕೊಂಬಂದೆ ನೋಡ್ರಿ. ಪೇಸ್ಟ್ ರೆಡಿ ಆಗಿದೆ. ಇದು ಅಗದಿ ಸ್ಮೂತಾಗಿ ರುಬ್ಕೋಬೇಕು ನೋಡ್ರಿ. ಅಂದ್ರೆ ಪನ್ನೀರ್ ಗ್ರೇವಿ ಮಸ್ತ್ ಆಗ್ತದ್ರಿ. ಈಗ ಕಡಾಯಿ ಇಟ್ಕೊಂಡು ನೋಡ್ರಿ, ಇದಕ್ಕೆ ಎಣ್ಣೆ ಹಾಕ್ತೀನಿ ನೋಡ್ರಿ. 2 ಸ್ಪೂನ್ ಎಣ್ಣೆ ಹಾಕಿ ನೋಡ್ರಿ. ಈಗ ಎಣ್ಣೆ ಕಾಯ್ದಿದ್ರೆ ಇದಕ್ಕೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ತೀನಿ ನೋಡ್ರಿ. ಈಗ ನೋಡ್ರಿ, ಇದು ರೆಡಿ ಮಾಡಿದ ಪೇಸ್ಟನ್ನು ಹಾಕ್ತೀನಿ ನೋಡ್ರಿ ಇದಕ್ಕೆ. ಈಗೆಲ್ಲ ಇದು ರುಬ್ಬಿದ ಪೇಸ್ಟನ್ನು ಹಾಕಿ ನೋಡ್ರಿ. ಈಗ ಚೆಂದಾಗೆ ಮಿಕ್ಸ್ ಮಾಡ್ಕೊತೀನಿ ರೀ. ಈಗ ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಹಾಕ್ತೇನೆ ನೋಡ್ರಿ. ಈಗ ಇದನ್ನು ಚೆಂದಾಗೆ ಮಿಕ್ಸ್ ಮಾಡ್ತೇನೆ ರೀ. ಚೆಂದಾಗೆ ಮಿಕ್ಸ್ ಮಾಡಿ ನೋಡ್ರಿ. ಈಗ ಅಚ್ಚ ಖಾರದ ಪುಡಿ ಹಾಕ್ತೀನಿ ನೋಡ್ರಿ, 1 ಸ್ಪೂನ್. ಈಗ ಇದು ಮಸಾಲೆ ಖಾರನ ಹಾಕ್ತೀನಿ ನೋಡ್ರಿ. ಇದನ್ನು ನೋಡ್ರಿ, ಮನೆಯಲ್ಲಿ ನಾವು ಮಾಡಿದ ಮಸಾಲೆ ಖಾರ. ಈ ಮಸಾಲೆ ಖಾರ ಮಾಡುವಾಗ ನಾವು ಎಲ್ಲ ಥರ ಮಸಾಲೆನೂ ಇದ್ರಾಗೆ ಹಾಕಿರ್ತೇವೆ ರೀ. ಹೀಗಾಗಿ ಬೇರೆ ಮಸಾಲೆನ ಹಾಕೋ ಅವಶ್ಯಕತೆನೇ ಇಲ್ಲರಿ. ಹೀಗಾಗಿ ಇದನ್ನು ನಾನು 2 ಸ್ಪೂನ್ ಹಾಕ್ತೀನಿ ನೋಡ್ರಿ. ಈಗ ಚೆಂದಾಗೆ ಮಿಕ್ಸ್ ಮಾಡ್ತೀನಿ ನೋಡ್ರಿ. ಈಗ ಇದೆಲ್ಲ ಚೆಂದಾಗೆ ಮಿಕ್ಸ್ ಮಾಡಿ ನೋಡ್ರಿ. ಈಗ ಇದಕ್ಕೆ ತೆಂಗಿನ ಹಾಲು ಮಾಡ್ಕೊಂಡಿನಲ್ರಿ, ಅದನ್ನು ಹಾಕ್ತೇನೆ ನೋಡ್ರಿ. ಈಗ ನೋಡ್ರಿ, ಇವು ತೆಂಗಿನ ಹಾಲನ್ನು ಹಾಕ್ತೇನೆ ನೋಡ್ರಿ. ಇದನ್ನು ಚೆಂದಾಗೆ ಮಿಕ್ಸ್ ಮಾಡ್ಕೊತೇನೆ ನೋಡ್ರಿ. ಇದು ಸ್ವಲ್ಪ ಚೆಂದಾಗೆ ಕುದಿಬೇಕ್ರಿ, ಅಂದ್ರೆ ಗಟ್ಟಿ ಆಗ್ತದ್ರಿ. ಸ್ಟಾರ್ಟ್. ಈಗ ನೋಡ್ರಿ,
ನಿಮಗೆ ಇನ್ನೂ ಸ್ವಲ್ಪ ತಿಳಿಬೇಕಂದ್ರೆ ಇನ್ನೊಂದು ಸ್ವಲ್ಪ ಹಾಕೋರಿ, ಇಲ್ಲ ನಿಮಗೆ ಗಟ್ಟಿ ಬೇಕಂದ್ರೆ ಇಷ್ಟ ಇದ್ದರೂ ನಡೀತದೆ. ನಾನು ಇನ್ನೂ ಸ್ವಲ್ಪ ಹಾಕೋತೀನಿ ನೋಡಿರಿ, ಅಂದರೆ ಇದು ಕುದ್ದ ಮೇಲೆ ಇನ್ನೂ ಗಟ್ಟಿ ಆಗ್ತದೆ ರೀ. ಈಗ ಇದನ್ನು ಚೆಂದಾಗಿ ಕುದಿಲಿ, ಅವಾಗ ಇನ್ನೂ ಗಟ್ಟಿ ಆಗ್ತದೆ ನೋಡಿರಿ, ಗ್ರೇವಿ ಮಸ್ತ್ ಆಗಿರ್ತದೆ. ಈಗ ಒಂದು ಸ್ಪೂನ್ ಉಪ್ಪು ಹಾಕ್ತಾಯಿದ್ದೇನೆ ನೋಡಿರಿ. ಇದನ್ನು ಚೆಂದಾಗಿ ಮಿಕ್ಸ್ ಮಾಡ್ತೀನಿ ರೀ. ಇನ್ನೊಂದು ಸ್ವಲ್ಪ ಕುದಿಲ್ರಿ, ಇದು ಕುದ್ದ ಮೇಲೆ ಪನ್ನೀರನ್ನು ಹಾಕ್ತೀನಿ ನೋಡಿರಿ. ಈಗ ನೋಡಿರಿ ಇದು ಕುದಿಯಾಗತ್ತದ್ರಿ. ಈಗ ಇದಕ್ಕೆ ಪನ್ನೀರನ್ನು ಹಾಕ್ತೀನಿ ನೋಡಿರಿ. ಈಗ ಪನ್ನೀರನ್ನು ಹಾಕ್ತೀನಿ ನೋಡಿರಿ, ಚೆಂದಾಗಿ ಮಿಕ್ಸ್ ಮಾಡ್ತೀನಿ ನೋಡಿರಿ. ನೋಡಿರಿ ಮಸ್ತಾಗ್ಯದ ನೋಡಿರಿ ಪನ್ನೀರ್ ಗ್ರೇವಿ, ಸೂಪರ್ ಆಗ್ಯದ ನೋಡಿರಿ. ಇದನ್ನ ಚೆಂದಾಗಿ ಸ್ವಲ್ಪ ಹೊತ್ತು ಕುದಿಲ್ರಿ ಇದು. ಈಗ ಇದು ಚೆಂದಾಗಿ ಕುದಿಬೇಕ್ರಿ, ಯಾಕಂದ್ರೆ ಪನ್ನೀರ್ ಮಸಾಲೆ ಎಲ್ಲ ಹೀರ್ಕೋತದ್ರಿ. ಹೀಗಾಗಿ ಪನ್ನೀರ್ ಗ್ರೇವಿ ಟೇಸ್ಟಿ ಆಗ್ತದೆ ನೋಡಿರಿ. ಈಗ ಇದು ಕುದಿಯಾಕ ಬಿಡ್ತೀನಿ ನೋಡಿರಿ. ಈಗ ನೋಡಿರಿ ಇದು ಚೆಂದಾಗಿ ಕುದ್ದದ್ರಿ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೀನಿ ನೋಡಿರಿ. ಈಗ ಇದಷ್ಟು ಚೆಂದಾಗಿ ಮಿಕ್ಸ್ ಮಾಡ್ತೀನಿ ನೋಡಿರಿ. ನೋಡಿರಿ ಮಸ್ತಾಗ್ಯದ್ರಿ ಪನ್ನೀರ್ ಗ್ರೇವಿ ನೋಡಿರಿ, ಸೂಪರ್ ಅಂದ್ರೆ ಸೂಪರ್ ಆಗ್ಯದ ನೋಡಿರಿ. ಪನ್ನೀರ್ ಗ್ರೇವಿ ರೆಡಿ ನೋಡಿರಿ. ಈಗ ಇದಕ್ಕೆ ಸರ್ವ್ ಮಾಡ್ತೀನಿ ನೋಡಿರಿ. ನೋಡಿರಿ ಸೂಪರ್ ಆಗ್ಯದ ನೋಡಿರಿ ಪನ್ನೀರ್ ಗ್ರೇವಿ ಮಸಾಲ ನೋಡಿರಿ. ಈಗ ನೋಡಿರಿ ಇದು ಪನ್ನೀರ್ ಗ್ರೇವಿ ರೆಡಿ ಆಗ್ಯದ್ರಿ. ಇದು ಚಪಾತಿ, ಪೂರಿ, ದೋಸೆ ಕೂಡ ಸೂಪರ್ ನೋಡಿರಿ, ಮಸ್ತ್ ಆಗ್ತದ್ರಿ. ಈ ಥರ ನಾವು ಚಪಾತಿ ಕೂಡ, ಪೂರಿ ಕೂಡ, ದೋಸೆ ಕೂಡ ತಿನ್ಬೋದು ನೋಡಿರಿ. ಸೂಪರಾಗಿ ಬಂದದ ನೋಡಿರಿ ಪನ್ನೀರ್ ಗ್ರೇವಿ. ಈ ವಿಡಿಯೋನ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸಬರು ನೋಡೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹೀಗೆ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡ್ತಾ ಇರ್ರಿ. ಹಾಗೆ ಈ ಗ್ರೇವಿ ಬಗ್ಗೆ, ಈ ಪನ್ನೀರ್ ಗ್ರೇವಿ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸ್ರಿ. ನಮಸ್ಕಾರ ರೀ ಎಲ್ಲರಿಗೂ.